ನಮಸ್ಕಾರ. ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಕೊಟ್ಟಂತ ದಿವ್ಯ ವಸಂತ ಈಗ ಪೊಲೀಸರ ಅತಿಥಿ ಆಗೋದು ಒಂದೇ ಬಾಕಿ ಇದೆ. ಏನಪ್ಪಾ ಅಂತ ಅಲ್ಕ ಕೆಲಸ ಏನಪ್ಪಾ ಮಾಡಿದಾಳೆ? ಬರೀ ಕೇವಲ ವೈರಲ್ ಮಾಡ್ಕೊಂಡು ಕೆಲವು ವಿಡಿಯೋಗಳನ್ನ ಮಾಡ್ಕೊಂಡು ಕೂತಿದಂತ ದಿವ್ಯ ವಸಂತ ಪೊಲೀಸರ ಅತಿಥಿ ಹೇಗಾಗ್ತಾಳೆ ಅನ್ನೋದು ಕೆಲವರು ಅನುಮಾನ ಆಗಿದೆ. ಯಾಕಂದ್ರೆ ಅವಳು ಬರೀ ವೈರಲ್ ಮಾಡ್ಕೊಂಡು ಈ ಖುಷಿ ಪಡುವ ಸುದ್ದಿಯನ್ನ ಕೊಟ್ಟಾದ ಮೇಲೆ ದಿವ್ಯ ವಸಂತ ನಸೀಬೆ ಚೇಂಜ್ ಆಗ್ಬಿಟ್ಟಿತ್ತು. ಒಂದ್ ರೀತಿ ಹೆಂಗಾಗ್ಬಿಟ್ಟಿಲ್ಲ ಅಂದ್ರೆ ಸೆಲೆಬ್ರಿಟಿ ಲೆವೆಲ್ಗೆ ಬೆಳ್ಕೊಂಡು ಹೋಗ್ಬಿಟ್ಟಿರೋ ಒಂದು 15,000 20,000ಕ್ಕೆ ಕೆಲಸ ಮಾಡ್ತಿದ್ದಂತ ಒಬ್ಬ ನಿರೂಪಕಿ ಇವತ್ತು ಆ ಮಟ್ಟಕ್ಕೆ ಫೇಮಸ್ ಆಗ್ಬಿಟ್ಟಿದ್ರು ಅದೊಂದು ಡೈಲಾಗ್ ಇಂದ. ಆದ್ರೆ ಮತ್ತೊಮ್ಮೆ ಅದೇ ರೀತಿ ಪ್ರಸಿದ್ಧಿ ಪಡ್ಕೊಳ್ಳೋಕೋಸ್ಕರ ಈ ಕೇಸ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಕೆಲವು ಸ್ಪಾಗಳಿಗೆ ಹೋಗಿ ಸ್ಟಿಂಗ್ ಆಪರೇಷನ್ಗಳು ಮಾಡ್ತೀವಿ ಅಂತ ಹೇಳಿ ಮಸಾಜ್ ಮಾಡೋ ರೀತಿಯಲ್ಲಿ ಹೋಗಿ ಮಸಾಜ್ ಮಾಡಿಸ್ಕೊಂಡು ಅಲ್ಲಿ ಏನೋ ವೇಸವಾಟಿಕೆ ದಂಧೆ ನಡೀತಿದೆ ಅಂತ ಹೇಳಿ ಒಂದು ಆರೋಪಗಳನ್ನ ಮಾಡಿ ಅಲ್ಲಿರ್ತಕ್ಕಂಥ ಮಾಲೀಕರನ್ನ ದುಡ್ಡು ಪೀಕೋ ಅಂತ ಕೆಲಸವನ್ನ ಮಾಡ್ತಿದ್ರು ಅನ್ನೋ ಆರೋಪ ಇವತ್ತು ದಿವ್ಯ ವಸಂತ್ ಅಂಡ್ ಗ್ಯಾಂಗ್ ಮೇಲೆ ಬಂದ್ಬಿಟ್ಟಿದೆ. ಜೊತೆಗೆ ಅವರ ತಮ್ಮ ಅಂದ್ರೆ ಸಹೋದರ ಅಣ್ಣನೋ ತಮ್ಮನೋ ಗೊತ್ತಿಲ್ಲ, ಸಹೋದರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಸಹೋದರನ ಸಂದೇಶವನ್ನು ಇಟ್ಕೊಂಡು ಈ ಗ್ಯಾಂಗ್ ನ ನಡೆಸ್ತಾ ಇದ್ರು. ಜೊತೆಗೆ ಈ ಕೃತ್ಯದಲ್ಲಿ ಕೆಲವು ಖಾಸಗಿ ವಾಹಿನಿಯ ಸಿಒಗಳು ಕೂಡ ಭಾಗಿಯಾಗಿದ್ರು ಅನ್ನೋದೇ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲವರು ಚಾನೆಲ್ಗಳನ್ನ ಏನಕ್ಕೆ ಮಾಡ್ತಾರೆ ಅಂದ್ರೆ ಈ ತರ ಬ್ಲಾಕ್ ಮೇಲ್ ಮಾಡ್ಕೊಂಡು 1 ಲಕ್ಷ 2 ಲಕ್ಷ 3 ಲಕ್ಷ ಹಿಂಗೆ ಪೀಕೊಂಡು ಈಗ 15 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಒಂದು ಸ್ಪಾ ಓನರ್ಗೆ. ಆ ಓನರ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಈ ತರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ನನ್ನ ಸ್ಪಾಲಿ ಯಾವುದೇ ರೀತಿಲಿ ಆ ತರ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇಲ್ಲ. ಆದ್ರೂ ಕೂಡ ಇವರು ಬಂದು ಒಂದು ಏನೋ ಸ್ಟಿಂಗ್ ಆಪರೇಷನ್ ಅಂತ ಮಾಡ್ಕೊಂಡು ಯಾವ್ದೋ ವಿಡಿಯೋಗಳನ್ನ ಇವರೇ ಖಾಸಗಿಯಾಗಿ ಮಾಡ್ಕೊಂಡು ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ದೂರನ್ನ ಯಾವಾಗ ದಾಖಲಿಸಿದ್ರು ಇಂದ್ರನಗರ ಪೊಲೀಸ್ ಸ್ಟೇಷನ್ ಅವರು ಆಗ್ಲೇ ಪೊಲೀಸರು ತನಿಖೆಗೆ ಇಳಿದ್ರು. ತನಿಖೆಗೆ ಇಳಿದ ಮೇಲೆ ಹಿಂದೆ ಇರ್ತಕ್ಕಂಥ ರಾಣಿಯ ಹೆಸರು ಬಂದಿದೆ. ಈಗ ಆ ರಾಣಿ ಯಾರು? ದಿವ್ಯ ವಸಂತ್. ಅಂದ್ರೆ ರಾಜ್ಯಕ್ಕೆ ಖುಷಿ ಪಟ್ಟು ಸುದ್ದಿ ಕೊಟ್ಟಂತ ದಿವ್ಯ ವಸಂತ್ ಅವರು ಹೆಸರು ಬಂದಿದೆ. ಅದೇ ರೀತಿಲಿ ಅವ್ರನ್ನ ಹುಡುಕಾಟ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿದ್ದಾರೆ. ಅವ್ರ ಮನೆಗೂ ಹೋಗಿ ಎಲ್ಲ ಹುಡುಕಾಟ ಮಾಡಿದ್ದಾರೆ, ಅವರು ಸಿಕ್ಕಿಲ್ಲ. ಆದ್ರೆ ಅವರ ಮೊಬೈಲ್ ಇರ್ಬೋದು ಅಥವಾ ಅವರ ಲ್ಯಾಪ್ಟಾಪ್ ಇರ್ಬೋದು ಅಥವಾ ಕ್ಯಾಮ್ರಾಗಳು CCTV ಕ್ಯಾಮ್ರಾಗಳು ಏನಿತ್ತು ಅದನ್ನೆಲ್ಲ ರಿಕವರ್ ಮಾಡಿಕೊಂಡು ಅದನ್ನ ತನಿಖೆಗೆ ಇನ್ನಷ್ಟು ಒಳಪಡಿಸಿದ್ರು ಅಂತಲೇ ಹೇಳ್ಬೋದು. ಈ ಕೆಲಸ ಬರೀ ದಿವ್ಯ ವಸಂತ್ ಮಾಡ್ತಾ ಇಲ್ಲ, ಕೆಲವರು ಇನ್ನೂ ಇದ್ದಾರೆ ಈ ದಂಧೆಗಳಲ್ಲಿ. ಅಂದ್ರೆ ಈ ಸ್ಪಾಗಳಲ್ಲಿ, ಡಾಕ್ಟರ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ ಅಥವಾ ಕೆಲವು ಫ್ಯಾಕ್ಟರಿಗಳಿಗೆ ಹೋಗ್ಬಿಟ್ಟು ನಿಮ್ಮಲ್ಲಿ ಆ ರೀತಿ ನಡೀತಾ ಇದೆ, ನೀವು ಒಂದು ಲೈಸೆನ್ಸ್ ನ ತಗೊಂಡಿಲ್ಲ, ನಿಮ್ಮಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೀತಾ ಇದೆ, ನೀವು ಡಾಕ್ಟರ್ಗಳು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ನೀವು ಬರ್ತಕ್ಕಂಥ ಪೇಷಂಟ್ಗಳನ್ನ ಬೇರೆ ರೀತಿ ನೋಡ್ತೀರಿ, ಹಾಗೆ ಹೀಗೆ ಅಂತೇಳಿ ಮಾಡ್ತಾರೆ. ಕೆಲವು ಫ್ಯಾಕ್ಟರಿಗಳಿಗೆ ಹೋಗ್ಬಿಟ್ಟು ನೀವು ಪೊಲ್ಯೂಷನ್ ಬೋರ್ಡ್ ಇಂದ ಲೈಸೆನ್ಸ್ ತಗೊಂಡಿಲ್ಲ, ನೀವು ತ್ಯಾಜ್ಯವನ್ನ ಬೇರೆ ಕಡೆ ಬಿಸಾಕ್ತಿದ್ದೀರಿ ಅಂತ ಈ ತರ ಸಣ್ಣ ಪುಟ್ಟ ಆರೋಪಗಳನ್ನ ಮಾಡಿ ಅದರಿಂದ ವಸೂಲಿ ಮಾಡಕ್ಕೆ ಅಂತಾನೆ ಕೆಲವು ಚಾನೆಲ್ಗಳು ಉಟ್ಕೊಂಡ್ಬಿಟ್ಟಿದೆ. ಅದರಲ್ಲಿ ವ್ಯವಸ್ಥಾಂತದ್ದೇನು ಸಪರೇಟ್ ಏನಿಲ್ಲ, ಎಲ್ಲರೂ ಆಲ್ಮೋಸ್ಟ್ ಇದರಲ್ಲಿ ದಂಧೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ದಯವಿಟ್ಟು ಕೆಲವು ಸ್ಪಾಗಳವ್ರು ಇರ್ಬೋದು ಅಥವಾ ಆಸ್ಪತ್ರೆಯವರು ಇರ್ಬೋದು ಅಥವಾ ಫ್ಯಾಕ್ಟ್ರಿಗಳವ್ರು ಇರ್ಬೋದು, ಈ ತರದವ್ರು ಬಂದಾಗ ಬಹಳ ಕೇರ್ಫುಲ್ ಆಗಿ ಪೊಲೀಸರು ಯಾರು ಇರ್ತಾರೋ ಅವ್ರಿಗೆ ದೂರ್ ಕೊಟ್ಬಿಡಿ. ನಿಮ್ಮ ಡಾಕ್ಯುಮೆಂಟೇಶನ್ ಏನ್ ಕರೆಕ್ಟ್ ಆಗಿ ಇದೆಯೋ ದೂರ್ನ ಅಚ್ಚುಕಟ್ಟಾಗಿ ಕೊಡ್ಬೋದು, ಇವ್ರ ಮೇಲೆ ಆಕ್ಷನ್ ತಗೊಬಹುದು. ಆ ಆಪ್ಷನ್ ನ ಯೂಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈ ತರ್ತಕ್ಕಂತ ಈ ವ್ಯಕ್ತಿಗಳು ಏನು ಪತ್ರಕರ್ತರ ಸೋಗ್ನಲ್ಲಿ ಬಂದ್ಬಿಟ್ಟು ಕೆಲವು ಚಾನೆಲ್ಗಳಲ್ಲಿ ಫೇಮಸ್ ಆದ ತಕ್ಷಣ ಹೇಳದಷ್ಟು ಮಾಡ್ಬಿಡ್ತಾರೆ, ಇವ್ರು ಏನೋ ಮಾಡ್ಬಿಡ್ತಾರೆ ಅನ್ನೋ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಕಾನೂನಲ್ಲಿ ನೀವು ನೆಟ್ಟಿಗಿದ್ರೆ ಬೇರೆ ಇಂಥ ಏನು ಬ್ಲಾಕ್ ಮೇಲರ್ಗಳು ಏನಿರ್ತಾರೋ ಅಂತವ್ರಿಗೆ ಎದುರು ಅವಶ್ಯಕತೆ ಇರೋದಿಲ್ಲ ಅಂತಾನೆ ಹೇಳ್ಬೋದು. ಜೊತೆಗೆ ದಿವ್ಯ ವಸಂತ್ ಬಗ್ಗೆ ಹೇಳೋದಾಯ್ತು ಅಂದ್ರೆ ಒಂದ್ 15-20 ಸಾವಿರ ರೂಪಾಯಿಗೆ ನಾನು ಮೊದಲು ಹೇಳ್ದಂಗೆ ಕೆಲಸ ಮಾಡ್ತಿದ್ದಂತ ಹುಡುಗಿ, ಇವಳು ಬಂದು ಗೀಲ್ಸು ಯೂಟ್ಯೂಬ್ ಚಾನಲ್ ಅಂತ ಸಪರೇಟ್ ಆಗಿ ಮಾಡ್ಕೋತೀನಿ ಅಂತ ಹೇಳಿ ಆ ಕೆಲ್ಸಕ್ಕೂ ರಾಜೀನಾಮೆ ನೀಡಿ ಈ ಪೂರ್ತಿ ಲೆಡ್ಜಾಗಿ ಈ ಕೆಲ್ಸಕ್ಕೆ ಇಳಿದಿದ್ದಾಳೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳೀತಾ ಏನಾಗುತ್ತೆ ಅಂದ್ರೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬಿಡ್ತದೆ ಇವ್ರಿಗೆ. ಇವ್ರು ಒಂಥರ ಆಡಂಬರ ಜೀವನಕ್ಕೆ ಬಲಿಯಾಗ್ಬಿಡ್ತಾರೆ. ಆಡಂಬರ ಜೀವನಕ್ಕೆ ಯಾವಾಗ ಆಸೆ ಪಡ್ತಾರೋ ಅವಾಗ ಏನಾಗ್ತದೆ, ಇಂಥ ಕೆಲಸಗಳಿಗೆ, ಇಂಥ ಅಲ್ಕ ಕೆಲಸಗಳಿಗೆ ಕೈ ಹಾಕ್ಬಿಡ್ತಾರೆ. ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಆಡ್ಸ್ ಗಳು ತಗೊಳ್ಳೋದು ಅಥವಾ ಬೇರೆ ರೀತಿಯಲ್ಲಿ ಒಂದು ಯಾವ್ದೋ ಒಂದು ಕಂಪ್ನಿಗಳ ಜೊತೆಲಿ ಕಮೆಂಟ್ ಆಗೋದು, ಕಮಿಟ್ ಆಗ್ಬಿಟ್ಟು ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಪ್ರಮೋಷನ್ ಮಾಡ್ತೀನಿ ಅಂತ ಹೇಳಿ ಹಣವನ್ನ ಈಸ್ಕೊಂಡು ಅದು ಬಿಸ್ನೆಸ್ ಆಗುತ್ತೆ. ಆದ್ರೆ ಈ ರೀತಿ ಕೆಲಸ ಮಾಡೋದು ಮಾತ್ರ ದೊಡ್ಡ ಹಲ್ಕ ಕೆಲಸ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಿವ್ಯ ವಸಂತು ಹೆಸರು ಇಲ್ಲಿ ಬಂದಿದೆ, ಇನ್ನೇನೋ ಅರೆಸ್ಟ್ ಅವಳಿಗೂ ಕೂಡ ಆಗ್ಬಹುದು. ಅವರು ಎಲ್ಲಿ ನಾಪತ್ತೆ ಆಗಿದ್ರು ಅವ್ರನ್ನ ಹುಡುಕಿ ತಂದೋ ಕೆಲಸವನ್ನ ಪೊಲೀಸರು ಅಚ್ಚುಕಟ್ಟಾಗಿ ಮಾಡ್ತಾರೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ಇಂದ್ರನಗರ ಪೊಲೀಸ್ ಠಾಣೆಯವರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಇವತ್ತು ನೀವು ಯಾವುದೇ ವಿಚಾರ ಇರ್ಬೋದು, ದರ್ಶನ್ ಅವ್ರ ವಿಚಾರ ಇರ್ಬೋದು, ಅವರಲ್ಲೂ ಕೂಡ ಪೊಲೀಸರು ಸೋತಿಲ್ಲ ಅಂದ್ಮೇಲೆ ಈ ದಿವ್ಯ ವಸಂತ್ ಯಾವ ಲೆಕ್ಕ ಹೇಳಿ? ದಿವ್ಯ ವಸಂತ್ ಎತ್ತಾಕೊಂಡು ಬಂದು ಕೂರ್ಸ್ಕೊಂಡು ತನಿಖೆ ಮಾಡಿ ಇವ್ರ ಏನಾದ್ರೂ ಕೃತ್ಯ ಎಸಗಿದ್ರೆ ನಿಜಕ್ಕೂ ಶಿಕ್ಷೆ ಆಗುವಂತ ಕೆಲಸವನ್ನ ಪೊಲೀಸರು ಮಾಡೇ ಮಾಡ್ತಾರೆ, ಇದರಲ್ಲಿ ಯಾವುದೇ ಮುಲಾಜಿಲ್ಲ. ಆದ್ರೆ ಇಂಥ ಅಲ್ಕಾ ಕೆಲಸಕ್ಕೆ ಇಳಿದಂತ ದಿವ್ಯ ವಸಂತ್ ಅವ್ರು ಇರ್ಬೋದು ಅಥವಾ ಅವ್ರ ಟೀಮ್ ಇರ್ಬೋದು, ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪಗಳು ಏನಾದ್ರು ಸಾಬೀತಾದ್ರೆ ಇವ್ರಂತ ಅಲ್ಕಗಳು ಇನ್ಯಾರು ಇರಲ್ಲ. ಯಾಕಂದ್ರೆ ಒಂದು ವೇಶ್ಯಾವಾಟಿಕೆ ನಡೀತಾ ಇದೆ, ಯಾವುದೋ ಒಂದು ಬೇಡದೇ ಇರೋ ಆರೋಪಗಳನ್ನ ಮಾಡಿ ಕೆಲವು ಬಿಸ್ನೆಸ್ ಮ್ಯಾನ್ಗಳು ಪಾಪ ಅಷ್ಟೋ ಇಷ್ಟೋ ದುಡ್ಡನ್ನ ತಂದು ಹಾಕಿ ಸ್ಪಾಗಳು ನಡೆಸೋದು ಅಥವಾ ಇನ್ನೊಂದೇನೋ ಕೆಲಸಗಳನ್ನ ಮಾಡೋದು ಮಾಡ್ತಾ ಇರ್ತಾರೆ. ಅಂತದ್ರ ಮಧ್ಯೆ ಇವ್ರುಗಳು ಹೋಗಿ ನಂದೆಲ್ಲಿ ಇಡ್ಲಿ ನಂದಗೋಪಾಲ್ ಅಂತಾರೆ ಹೋಗ್ಬಿಟ್ಟು
ಬ್ಲಾಕ್ ಮೇಲ್ ಮಾಡ್ಕೊಂಡು ನಿಮ್ಮಲ್ಲಿ ಆಗಿದೆ ಹೀಗಿದೆ ಕುಂಟು ನೆಪ್ಕೊಳ್ಳಿ ಏನ್ ಇವರೇ ಪೊಲೀಸರಾಗ್ಬಿಡ್ತಾರೆ, ಇವರೇ ತನಿಖೆ ಮಾಡ್ಬಿಡ್ತಾರೆ, ಇವರೇ ಸ್ಟಿಂಗ್ ಆಪರೇಷನ್ ಮಾಡ್ಬಿಡ್ತಾರೆ. ಸ್ಟಿಂಗ್ ಆಪರೇಷನ್ ಅಂದ್ರೆ ಏನು? ದೊಡ್ಡ ದೊಡ್ಡ ದಂಧೆ ನಡೀತಾ ಇದೆ, ದೊಡ್ಡ ದೊಡ್ಡ ಕೋಟಿ ಲೂಟಿಗಳು ಮಾಡ್ತಿದ್ರೆ ಆರ್ಟಿಐ ಕಾರ್ಯಕರ್ತರ ತರ ಹೋಗಿ ಕೆಲಸ ಮಾಡಿ ಹೋಗಿ ಡಾಕ್ಯುಮೆಂಟ್ ತಗೊಂಡು ಆ ತರ ಸ್ಟಿಂಗ್ ಆಪರೇಷನ್ ಮಾಡಕ್ಕೆ ಯೋಗ್ಯತೆ ಇಲ್ದಾನೆ ಈ ತರ ಚೀಪ್ ಮೆಂಟಾಲಿಟಿ ಇಳಿತಾರೆ. ಯಾಕಂದ್ರೆ ಎಷ್ಟೋ ರಾಜಕಾರಣಿಗಳಿರ್ಬೋದು, ಎಷ್ಟೋ ಅಧಿಕಾರಿಗಳಿರ್ಬೋದು, ಅಂತ ಪ್ರಕರಣಗಳು ಏನು ಕೆಟ್ಟ ಸಮಾಜ ಇದೆಯೋ ಅದ್ರ ವಿರುದ್ಧವಾಗಿ ಹೋರಾಡಬೇಕು ಹೊರತು ಈ ಸಣ್ಣ ಪುಟ್ಟ ವ್ಯಾಪಾರಿಗಳ ಜೊತೆ ಬಂದ್ಬಿಟ್ಟು ಅವರಲ್ಲಿ ಏನೋ ನ್ಯೂನ್ಯತೆಗಳನ್ನ ಕಂಡಿಡಿದು ಏನೋ ಒಂದು ಬ್ಲಾಕ್ ಮೇಲ್ ಮಾಡಿ 5,000 20,000 ಲಕ್ಷ 7 ಲಕ್ಷ ಕೈ ಹೊತ್ಕೊಂಡು ಈ ತರ ಚೀಪ್ ಮೆಂಟಾಲಿಟಿ ಇಳ್ಕೊಂಡು ಈ ತರ ದರಿದ್ರವಾಗಿ ಇಡೀ ಮೀಡಿಯಾಕ್ಕೆ ಕಳಂಕ. ಯಾಕಂದ್ರೆ ಇಡೀ ಮಾಧ್ಯಮ ಲೋಕಕ್ಕೆ ಇಂಥವ್ರು ತುಂಬ್ಕೊಂಬಿಟ್ಟು ಏನಾಗಿದೆ ಅಂದ್ರೆ ಇಡೀ ಮಾಧ್ಯಮ ಲೋಕಕ್ಕೆ ಇಡೀ ಜನಗಳೇ ಚೀಮರಿ ಹಾಕೋ ಮಟ್ಟಿಗೆ ಆಗ್ಬಿಟ್ಟಿದೆ. ಯಾಕಂದ್ರೆ ಇವತ್ತು ಎಲ್ಲೋದ್ರು ಮಾಧ್ಯಮ ಅಂದ ತಕ್ಷಣ ಅವರ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಇವತ್ತು ಕಾಳಿನ ಬೋಳಿ ಮಾಡ್ತಾರೆ, ಬೋಳಿನ ಕಾಳಿ ಮಾಡ್ತಾರೆ ಅನ್ನೋ ಹೆಸರು ಬಂದ್ಬಿಟ್ಟಿದೆ. ಯಾಕಂದ್ರೆ ಮೀಡಿಯಾ ಅನ್ನೋದು ಎಷ್ಟ್ರ ಮಟ್ಟಿಗೆ ಇರಬೇಕೋ ಅಷ್ಟ್ರ ಮಟ್ಟಿಗೆ ಇವತ್ತು ಉಳ್ಕಂತ ಇಲ್ಲ. ಏನಕ್ಕೆ ಅಂದ್ರೆ ಇಂಥ ಚೀಪ್ ಮೆಂಟಾಲಿಟಿ ಇರೋದ್ರಿಂದ. ಯಾಕಂದ್ರೆ 5 ಲಕ್ಷ ನಾನು ಮೊದ್ಲು ಹೇಳ್ದಂಗೆ 15 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ, 8 ಲಕ್ಷ ಕುದುರಿಸಿದ್ದಾರೆ ವ್ಯವಹಾರ. ಈ ರೀತಿ ಬರ್ತಾ ಇರೋದು ಸುದ್ದಿ. ಅದು ಒಂದ್ ರೀತಿಲಿ ಹೆಂಗಾಗ್ತಿದೆ ಅಂದ್ರೆ ಹನಿ ಟ್ರಾಪ್ ಕೇಸ್ ಮುಖಾಂತರ ಹೋಗ್ತದೆ. ಯಾಕಂದ್ರೆ ಇಲ್ಲೂ ಕೂಡ ಮಹಿಳೆಯರಿದ್ದಾರೆ, ಅಂದ್ರೆ ದಿವ್ಯವಾಸ್ ಅಂತ ಕೂಡ ಒಬ್ಬ ಮಹಿಳೆನೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಆದ್ರೆ ಅವ್ರ ಮೇಲೆ ಬರ್ತಕ್ಕಂಥ ಆರೋಪಗಳು ಏನಿರ್ಬೋದು, ಏನ್ ಮಾಡ್ಬೋದು ಮುಂದೆ ಅನ್ನೋ ತನಿಖೆಯಲ್ಲೇ ಗೊತ್ತಾಗುತ್ತೆ. ಯಾಕಂದ್ರೆ ಇವರ ವಾಟ್ಸ್ಆಪ್ ಗ್ರೂಪ್ಗಳು ಕೆಲವು ಮಾಡ್ಕೊಂಡಿದ್ರು ಅನ್ನೋ ಸುದ್ದಿ ಬೇರೆ ಬರ್ತಾ ಇದೆ. ಇವ್ರದೇ ಆದಂತ ಒಂದು ಗ್ರೂಪ್ಗಳು ಮಾಡ್ಕೊಂಡು ಅಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಯಾರು, ನೆಕ್ಸ್ಟ್ ಏನ್ ಮಾಡ್ಬೋದು, ನೆಕ್ಸ್ಟ್ ಯಾರನ್ನೋ ಎಲ್ಲಿ ದುಡ್ಡು ಕೇಳ್ಬೋದು, ಈ ತರ ಚರ್ಚೆಗಳು ನಡೆದಿರುವಂತಕ್ಕಂಥ ವಿಚಾರಗಳು ಕೂಡ ಬಯಲಿಗೆ ಬರ್ತಾ ಇದೆ. ಯಾಕಂದ್ರೆ ಅವ್ರ ಮೊಬೈಲ್ ಅಂದ್ರೆ ಸಂದೇಶ ಅನ್ನೋರ ಮೊಬೈಲ್ನ ಅವರ ಸಹೋದರನ ಮೊಬೈಲ್ನ ಜಪ್ತಿ ಮಾಡಿರೋದ್ರಿಂದ ಆ ಮೊಬೈಲ್ ಇಂದ ಕೆಲವು ಇನ್ಫಾರ್ಮೇಶನ್ ನ ಪೊಲೀಸರು ಕೆದಕ್ತಾ ಇದ್ದಾರೆ. ಇದು ಇವಾಗ ಆಲ್ರೆಡಿ ಎಲ್ಲ ಕಡೆ ಸುದ್ದಿ ಆಡ್ತಾ ಇದೆ. ಆದ್ರೆ ದಿವ್ಯ ವಸಂತ್ ಮಾತ್ರ ಎಲ್ಲೂ ಕಾಣಿಸ್ಕೊತಾ ಇಲ್ಲ. ಬರೀ ಗೀಲ್ಸು ಮಾಡ್ಕೊಂಡು ಹೆಂಗೋ ರಿಯಾಲಿಟಿ ಶೋಗಳಿತ್ತು ಏನೋ ಮಾಡ್ಕೊಂಡು ಹೆಂಗೋ ಜೀವನ ಮಾಡ ಈ ಐಷಾರಾಮಿ ಜೀವನಕ್ಕೆ ಆಸೆ ಪಟ್ಬಿಟ್ಟು ಈ ತರ ಬೇಡದಿರೋ ವಿಚಾರಗಳಿಗೆ ತಲೆ ಹಾಕಿ ತಮ್ಮ ಜೀವನನೇ ಹಾಳು ಮಾಡ್ಕೊಳ್ಳೋದಿದೆಯಲ್ಲ, ಅದ್ ನಿಜಕ್ಕೂ ಒಂಥರ ಅಸಹ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದುಡಿಯಕ್ಕೆ ಅಂತಾನೆ ಮೀಡಿಯಾಕ್ಕೆ ಬಂದ್ಮೇಲೆ ಒಂದು ಹೆಸರು ಏನೋ ಆ ರಾಜ್ಯಕ್ಕೆ ಖುಷಿ ಪಡುವ ಸುದ್ದಿ ಅಂತೆ ಒಂದು ಅಮೂಲ್ಯ ಅವರ ಪ್ರೆಗ್ನೆಂಟ್ ವಿಚಾರದಲ್ಲಿ ಏನಾಗಿತ್ತೋ ಅದೆಲ್ಲರಿಗೂ ಗೊತ್ತಿದೆ. ಆ ಸುದ್ದಿ ಬಂದಾದ ತಕ್ಷಣ ವೈರಲ್ ಆಗ್ಬಿಟ್ಟು ವೈರಲ್ ಆದದನ್ನೇ ಆ ಒಂದು ಉಪಯೋಗಿಸ್ಕೊಂಡು ಅದನ್ನೇ ಒಂದು ಎನ್ಕೇಸ್ ಮಾಡ್ಕೊಂಡು ಸ್ವಲ್ಪ ಮಟ್ಟಕ್ಕೆ ರೀಲ್ಸ್ಗಳು ಮಾಡ್ಕೊಂಡು ಕೆಲವು ರಿಯಾಲಿಟಿ ಶೋಗಳಿಗೆ ಹೋಗಿ ಹೆಸರು ಮಾಡುವಂತ ಕೆಲಸವನ್ನು ಮಾಡಿದ್ರು. ಇನ್ನೇನೋ ಸ್ವಲ್ಪ ದಿನ ಇದ್ದಿದ್ರೆ ಸಿನಿಮಾ ರಂಗದಲ್ಲಿ ಎಲ್ಲ ಒಂದು ಕಾಮಿಡಿ ಆರ್ಟಿಸ್ಟ್ ಆಗೋ ಇನ್ನೊಂದು ಏನೋ ಸೈಡ್ ರೋಲ್ ಅಲ್ಲೋ ಏನೋ ಒಂದು ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಜೊತೆಗೆ ರ್ಯಾಪ್ ಸಾಂಗ್ ಎಲ್ಲ ಮಾಡಿ ಏನೇನೋ ಹುಡುಗರುಗಳಿಗೆಲ್ಲ ಬೈಯೋದು ಅದು ಇದೆಲ್ಲ ಮಾಡ್ಕೊಂಡು ಬಂದ್ರು. ಯಾರು ಟ್ರೋಲ್ ಮಾಡ್ತಾರೆ ಅವ್ರಿಗೆ ಟ್ರೋಲರಿಂದನೇ ಬೆಳೆದಿದ್ದವರು ಅನ್ನೋದನ್ನ ಮರ್ತ್ಬಿಟ್ಟಿದ್ರು. ಯಾಕಂದ್ರೆ ಟ್ರೋಲರ್ಗೆ ಬೈಯೋ ರೀತಿಲಿ ಮಾಡ್ಕೊಂಡು ಟ್ರೋಲ್ ಇಂದನೇ ಬೆಳೆದಿದ್ದು ಅವರು. ಇನ್ನೇನು ಬೇರೆ ಕಡೆಯಿಂದ ಏನು ಬೆಳೆದಿಲ್ಲ. ಏನು ತನ್ನ ಸ್ವಂತ ಬುದ್ಧಿವಂತಿಕೆಯಿಂದ ಬೆಳೆದಂತವ್ರಲ್ಲ. ಟ್ರೋಲ್ ಇಂದ ಅವ್ರು ಮಾಡಿರೋ ಎಡವಟ್ಟಿಂದ ಅದನ್ನ ಟ್ರೋಲ್ ಆದಾಗ ಆ ಟ್ರೋಲ್ ಇಂದ ಬೆಳೆದಂತವ್ರು ಟ್ರೋಲರ್ಗಳನ್ನೇ ಬೈಯಕ್ ಶುರು ಮಾಡೋದು. ಇದೊಂಥರ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲಿಂದ ಬೆಳೆದು ಅದನ್ನೇ ಬೈಕೊಂಡು ಬಂದ್ರು. ಆದ್ರೆ ಇವತ್ತು ಬಂದು ಕರೆಕ್ಟ್ ಆಗಿ ಲಾಕ್ ಆಗಿ ಕೂತಿದ್ದಾರೆ. ಆದ್ರೆ ಈ ಕೇಸ್ ಎಲ್ಲಿಗೆ ಹೋಗುತ್ತೋ ಅಥವಾ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಈ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸಮಾಜ ಇಂಥ ಕೆಟ್ಟ ವಿಚಾರಗಳಲ್ಲಿ ಸುದ್ದಿ ಆದವರೇ ಸೆಲೆಬ್ರಿಟಿಗಳಾಗ್ಬಿಡ್ತಾರೆ ಮುಂದಕ್ಕೆ. ಇದು ನಮ್ಮ ವಿಪರ್ಯಾಸ. ಯಾಕಂದ್ರೆ ಯಾವುದೇ ಒಂದು ಕೆಟ್ಟದ್ದು ಒಂದು ಜೈಲ್ಗೆ ಹೋಗಿ ಬಂದ್ರೆ ಒಳ್ಳೇದಾಗ್ಬಿಡತ್ತೆ. ಯಾವುದೋ ಒಂದು ಕಾಂಟ್ರವರ್ಸಿ ಮಾಡಿ ಸುದ್ದಿಗಳನ್ನ 4-5 ಚಾನಲ್ಗಳಲ್ಲಿ ಸುದ್ದಿ ಆಡ್ಬಿಟ್ರೆ ಫೇಮಸ್ ಆಗ್ಬಿಟ್ರು. ಅದೇ ಎನ್ಕೇಸ್ ಮಾಡ್ಕೊಂಡು ಮತ್ತೆ ಇನ್ನೊಂದೇನೋ ಮಾಡ್ತಾರೆ ಹೊರತು ಇವ್ರು ಇಲ್ಲಿಗೆ ಏನು ನಿಲ್ಸಲ್ಲ. ಇನ್ನು ಇದು ಬೆಳವಣಿಗೆ. ಅದರಿಂದ ಇದನ್ನ ಜಾಸ್ತಿ ಸುದ್ದಿ ಮಾಡೋಕ್ಕೂ ಹೋಗ್ದಾನೆ, ಜಾಸ್ತಿ ಇಂಥವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಕೆಟ್ಟ ಆರೋಪಗಳು ಬಂದವ್ರನ್ನ ಸೈಡಲ್ಲಿ ಇಡಕ್ಕೆ ನೋಡ್ಬೇಕ ಹೊರತು ತಂದು ಮುಖ್ಯ ಭೂಮಿಕೆಯಲ್ಲಿ ತಂದು ನಿಲ್ಸ್ಬಿಟ್ಟು ಅವ್ರಿಗೆ ಸೆಲೆಬ್ರಿಟಿ ಕೊಡೋ ಅಂಥದ್ದು ಯಾರಿಗೂ ಅವಶ್ಯಕತೆ ಇಲ್ಲ. ಆದ್ರೆ ದಿವ್ಯ ವಸಂತ್ ಅವರು ನಿಜಕ್ಕೂ ಎಡವಟ್ಟಾಗಿದ್ರೆ ನಿಜವಾಗ್ಲೂ ಇವಳಂತ ದಡ್ಡಿ ಇನ್ನೊಬ್ಳು ಇಲ್ಲ. ಯಾಕಂದ್ರೆ ಇದು ಸಾಮಾನ್ಯ ಕೇಸ್ ಆಗಲ್ಲ. ಸಣ್ಣ ಪುಟ್ಟ ಕೇಸ್ ಅಂತೂ ಆಗಲ್ಲ. ಇದು ದೊಡ್ಡ ಮಟ್ಟಕ್ಕೆ ಆಗತ್ತೆ. ಯಾಕಂದ್ರೆ ಹನಿ ಟ್ರಾಪ್ ಅನ್ನೋ ಹೆಸರು ಕೂಡ ಇಲ್ಲಿ ಬಂದು ಕೇಳ್ತಾ ಇರೋದ್ರಿಂದ ತುಂಬಾ ದೊಡ್ಡ ಕೇಸ್ ಆಗೋ ಮೂವ್ಮೆಂಟ್ ಅಲ್ಲಿ ಇದೆ. ಆದ್ರೆ ಇದು ರಾಜ್ಯ ಈ ಸುದ್ದಿನ ಖುಷಿ ಪಡುತ್ತೋ ದುಃಖ ಪಡುತ್ತೋ ಗೊತ್ತಿಲ್ಲ. ಆದ್ರೆ ಟ್ರೋಲರ್ಗಳು ಮಾತ್ರ ಪಕ್ಕ ಖುಷಿ ಪಡ್ತಾರೆ. ಇನ್ನೊಂದು ಕಂಟೆಂಟ್ ಸಿಕ್ತವ್ರಿಗೆ, ಅದಂತೂ ಸತ್ಯ.